ಕರ್ನಾಟಕದ ರಾಜಕೀಯದಲ್ಲಿ ಆಗಾಗ ಘರ್ಷಣೆಗಳು ಕಂಡುಬರುತ್ತವೆ. ಆಡಳಿತಾರೂಢ ಪಕ್ಷ ಮತ್ತು ವಿಪಕ್ಷಗಳು ಒಂದಲ್ಲ ಒಂದು ವಿಷಯದ ಮೇಲೆ ಪರಸ್ಪರ ಗುರಿಯಿಟ್ಟು ಟೀಕೆ ಮಾಡುತ್ತಲೇ ಇರುತ್ತವೆ. ದಸರಾ ಉದ್ಘಾಟನೆ, ಮದ್ದೂರು ಗಲಭೆ, ಧರ್ಮಸ್ಥಳ ಪ್ರಕರಣ, ಇದರ ಬೆನ್ನಲ್ಲೇ ಈಗ ಜಾತಿ ಗಣತಿ ಸಮೀಕ್ಷೆ, ಈಗ ಒಂದು ವಿವಾದ ಭುಗಿಲೆದ್ದಿದೆ. ಸಮೀಕ್ಷೆಯಲ್ಲಿ ಕೆಲವು ಮತಾಂತರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರಿಸಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೇಲೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಧಾರ್ಮಿಕ ಮತಾಂತರದ ವಿಷಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರಶ್ನೋತ್ತರ ನಡೆಯುತ್ತಿದ್ದು ತೀವ್ರ ವಾಗ್ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿಯ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ರೆ, ಎಲ್ಲರಿಗೂ ಸಮಾನ ಅವಕಾಶಗಳಿದ್ರೆ ಜನ ಯಾಕೆ ಮತಾಂತರಗೊಳ್ಳುತ್ತಿದ್ರು ಎಂದು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುತ್ತಾ ಇದ್ದು ಮತಾಂತರಗೊಂಡವರಿಗಾಗಿ ಹೊಸ ಕಾಲಂ ಸೃಷ್ಟಿಸಲಾಗಿದೆ ಎಂದರು. ಅಸಮಾನತೆ ಮತ್ತು ಅಸ್ಪೃಶ್ಯತೆಯಂತಹ ವ್ಯವಸ್ಥೆಗಳಿಂದಾಗಿ ಮತಾಂತರ ಸಂಭವಿಸುತ್ತದೆ ಎಂದು ಅವರು ಹೇಳಿದರು. ಇದು ಎಲ್ಲಾ ಧರ್ಮಗಳಲ್ಲೂ ಕಂಡುಬಂದರೂ ಮತಾಂತರವು ವ್ಯಕ್ತಿಯ ಹಕ್ಕು ಎಂದು ಸ್ಪಷ್ಟಪಡಿಸಿದರು. ಸಿದ್ದರಾಮಯ್ಯನವರ ಈ ಹೇಳಿಕೆ ಬಳಿಕ ಬಿಜೆಪಿ ಆಕ್ರಮಣಕಾರಿಯಾಗಿ ತಿರುಗೇಟು ನೀಡಿತು. ಕರ್ನಾಟಕ ವಿಧಾನಸಭೆ ವಿಪಕ್ಷದ ನಾಯಕ ಆರ್ ಅಶೋಕ್ ಅವರು ತಿರುಗಿ ಪ್ರಶ್ನಿಸಿದರು. ಇಸ್ಲಾಂನಲ್ಲಿ ಸಮಾನತೆ ಇದ್ದರೆ ಮಹಿಳೆಯರಿಗೆ ಮಸೀದಿಗಳಿಗೆ ಪ್ರವೇಶ ಏಕೆ ನಿಷೇಧಿಸಲಾಗಿದೆ? ಇಸ್ಲಾಂನಲ್ಲಿ ಸಮಾನತೆ ಇದ್ದರೆ ತ್ರಿವಳಿ ತಲಾಕ್ ನಿಷೇಧಕ್ಕೆ ಏಕೆ ವಿರೋಧ ಇತ್ತು? ಇಸ್ಲಾಂನಲ್ಲಿ ಸಮಾನತೆ ಇದ್ದರೆ ಕುರಾನ್ನಲ್ಲಿ ಹಿಂದೂಗಳು ಸೇರಿದಂತೆ ಮುಸ್ಲಿಮೇತರರನ್ನ ಏಕೆ ಕಾಫಿರ್ ಎಂದು ಕರೆಯಲಾಗುತ್ತದೆ? ಸಿದ್ದರಾಮಯ್ಯನವರೇ ಇದನ್ನ ಪ್ರಶ್ನಿಸುವ ಧೈರ್ಯ ನಿಮಗಿದೆಯೇ ಎಂದು ಸವಾಲ್ ಹಾಕಿದ್ದಾರೆ. ಇಸ್ಲಾಂ ಶಾಂತಿಪ್ರಿಯ ಧರ್ಮವಾದರೆ ಮುಸ್ಲಿಮರಲ್ಲಿ ಸೌಹಾರ್ದತೆಯ ಭಾವನೆ ಇದ್ರೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಹೆಸರುಗಳನ್ನ ಏಕೆ ಕೇಳಿದ್ರು? ಮಹಿಳೆಯರ ಮತ್ತು ಮಕ್ಕಳ ಕಪಾಲದ ಮೇಲಿನ ಕುಂಕುಮವನ್ನ ಏಕೆ ಗಮನಿಸಿದ್ರು? ಅವರಿಗೆ ಕಲ್ಮಾ ಓದಲು ಏಕೆ ಹೇಳಿದ್ರು ಮತ್ತು ಏಕೆ ಕೇವಲ ಹಿಂದೂಗಳನ್ನ ಕೊಂದ್ರು? ಸಿದ್ದರಾಮಯ್ಯನವರೇ ಇದನ್ನ ಪ್ರಶ್ನಿಸುವ ಧೈರ್ಯ ನಿಮಗಿದೆಯೇ ಎಂದು ಅಶೋಕ್ ಪ್ರಶ್ನಿಸಿದ್ದಾರೆ. ಸರ್ಕಾರದ ನಡೆ ಕುತೂಹಲ. ಇನ್ನು ಮತಾಂತರ ಗೊಂದಲದ ಬಗ್ಗೆ ತಜ್ಞರು ಸೂಕ್ತ ನಿರ್ಧಾರ ಕೈಗೊಳ್ಳುತ್ತಾರೆಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹೀಗಿದ್ರೂ ಈ ವಿವಾದ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳಿವೆ. ಈ ಗೊಂದಲವನ್ನು ಸಿದ್ದರಾಮಯ್ಯ ಯಾವ ರೀತಿಯಲ್ಲಿ ಬಗೆಹರಿಸುತ್ತಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.